तत्पुरुषाय विद्महे महादेवाय धीमहि तन्नो रुद्रः प्रचोदयात् तन्नो रुद्रः प्रचोदयात्। ಅಲ್ಲ ನೀನೇ ಎಲ್ಲ, ನಿನ್ನ ಪದಗಳೇ ತತ್ವದ ಮೂಲ. ತೆರೆದು ನೀನು ಅರಿವಿನ ಬಾಗಿಲ, ಎಲ್ಲ ಮನಗಳ ಬೆಳಗಿದೆ ಎಲ್ಲ. ಈಶ್ವರ ಅಲ್ಲ ನೀನೇ ಎಲ್ಲ, ನಿನ್ನ ಪದಗಳೇ ತತ್ವದ ಮೂಲ. ತೆರೆದು ನೀನು ಅರಿವಿನ ಬಾಗಿಲ, ಎಲ್ಲ ಮನಗಳ ಬೆಳಗಿದೆ ಎಲ್ಲ. ರೀ ಹಾಲು ತಗೊಳ್ಳಿ. ಏನೋ ಯೋಚನೆ ಮಾಡ್ತಾ ಇದ್ದೀರಲ್ಲ? ಲಕ್ಷ್ಮಿ, ಯಾಕೆ ಹೋಗ್ತಾ ಇದೀಯಾ? ನಾನು ಇಲ್ಲೇ ಇದ್ರೆ ನಿಮ್ ಯೋಚನೆಗೆ ಭಂಗ ಆಗ್ಬೋದು ಅಂತ. ಏನೂ ಆಗಲ್ಲ, ಕೂತ್ಕೋ. ನಾನೇನು ಯೋಚನೆ ಮಾಡ್ತಾ ಇದ್ದೆ ಅಂತ ನೀ ಕೇಳಲೇ ಇಲ್ಲ. ನನಗೆ ಹೇಳೋಂತ ವಿಷಯ ಆಗಿದ್ದಿದ್ರೆ ನೀವೇ ಹೇಳ್ತಿದ್ರಿ, ಅದಕ್ಕೆ ನಾನು ಕೇಳಿಲ್ಲ. ಲಕ್ಷ್ಮಿ, ನಾ ದೀಕ್ಷೆ ತಗೋಬೇಕು ಅಂತಿದ್ದೀನಿ, ಅದಕ್ಕೆ ನೀನು ಅನುಮತಿ ಕೊಡ್ತೀಯಾ? ಪತಿ ಧರ್ಮಾನುಸಾರಿಣಿ ಸತಿ ಅಂತ ಹಿರಿಯರು ಹೇಳಿದಾರಲ್ಲ, ಅದೇನು ಅಂತ ಹೇಳಿ. ನನಗೆ ಈ ಸಂಸಾರ, ಈ ಜಂಜಾಟ ಇವೆಲ್ಲ ಬೇಸರ ಆಗ್ತಾ ಇದೆ. ಹಾಗಾದ್ರೆ ನನ್ನಿಂದ ತಪ್ಪೇನಾದ್ರೂ ಆಯ್ತೆ? ಛೇಚೆ, ನಿನ್ನಿಂದ ತಪ್ಪಾಯ್ತು ಅಂತ ಆದ್ರೆ ಅದ್ರಲ್ಲಿ ನನ್ನದೂ ಪಾಲಿರುತ್ತೆ. ಮತ್ತೆ ನೀನು ಬೇಸರ ಆಗೋದಕ್ಕೆ ಕಾರಣ? ಈ ಪ್ರಪಂಚ. ಅದಕ್ಕಾಗಿ ದೇವಿ ಧ್ಯಾನದಲ್ಲಿ ಕಾಲ ಕಳೆಯೋಣ ಅಂತಿದ್ದೀನಿ. ಅದಕ್ಕೆ ನಿನ್ ಸಹಕಾರ, ಸಮ್ಮತಿ ಬೇಕು. ನಿನ್ ಸಹಕಾರ ಕೊಡೋಕೆ ನಾನ್ ಸಿದ್ಧರಾಗಿದ್ದೀನಿ, ಆದ್ರೆ ಸಮ್ಮತಿ ನಾನ್ ಕೊಡ್ಬೇಕೆ? ಹೌದು ಲಕ್ಷ್ಮಿ, ಹೆಂಡತಿ ಆದವಳು ವಾಮಭಾಗದಲ್ಲೇ ಇರ್ತಾಳಂತೆ. ಅದಕ್ಕೆ ಪಾರ್ವತಿನ ಶಿವ ವಾಮಭಾಗ ನಿಲಯ ಅಂತ ಹೇಳ್ತಾರೆ. ವಾಮಭಾಗದಲ್ಲೇ ಅಲ್ವೇ ಹೃದಯ ಇರೋದು. ಹೃದಯವಿಲ್ಲದ, ಹೃದಯವಲ್ಲದ ಜಪ, ತಪ, ಅನುಷ್ಠಾನ ಯಾವುದೂ ಫಲಕಾರಿ ಆಗೋಲ್ಲ. ಅದಕ್ಕೆ ನಾನು ನಿನ್ ಸಮ್ಮತಿ ಕೇಳಿದ್ದು. ನಿಮ್ ಹೃದಯದಲ್ಲಿ ನಾನಿದ್ರೆ ನಾನು ಧ್ಯಾನದಲ್ಲಿ ಫಲ ನಮಗೂ ಸಿಗುತ್ತೆ ಅಂತ ಇದ್ರಲ್ಲಿ ನಾನ್ ಬೇಡ ಅಂತ ನೀನು? ಖಂಡಿತ ನಿನ್ ಧ್ಯಾನಕ್ಕೆ ನಾನು ಅಡ್ಡಿ ಆಗೋದಿಲ್ಲ. ಸಂತೋಷ ಲಕ್ಷ್ಮಿ, ನನ್ನ ಮನಸ್ಸಿಗೆ ಈಗ ನೆಮ್ಮದಿ ಆಯ್ತು. ನಿನ್ನ ಆಸೆ, ಆಶಯ ಎರಡೂ ಒಳ್ಳೇದೆ, ಆದ್ರೆ ಈ ಪರಿಸ್ಥಿತಿಯಲ್ಲಿ ಇದು ಸಾಧ್ಯನಾ ಅಂತ. ಇದ್ರಲ್ಲಿ ಪರಿಸ್ಥಿತಿ ಏನಿದೆ ಗುರುಗಳೇ?
ಆಗ ಚಿಕ್ಕ ವಯಸ್ಸಿನಲ್ಲೇ ನಾನು ಧ್ಯಾನ ಮಾಡೋಕೆ ಮನೆ ಬಿಟ್ಟು ಹೋಗಿರ್ಲಿಲ್ವೇ? ನಿಜಾನಪ್ಪ, ಆಗ ನೀನು ಒಬ್ಬಂಟಿಗ. ಆದ್ರೆ ಈಗ ನಿನಗೆ ಮದುವೆ ಆಗಿದೆ, ನಿನ್ನ ಹೆಂಡತಿ ಹೊಟ್ಟೆಲಿ ನಿನ್ನ ಜೀವ ಬೆಳೀತಾ ಇದೆ. ಇಂಥ ಸಮಯದಲ್ಲಿ ಮನೆ ಬಿಟ್ಟು ಹೊರಟ್ರೆ ಹೇಗಪ್ಪ? ಹಾಗಂತ ಪಾರಮಾರ್ಥದ ದಾರಿನ ಸಾಧಿಸಬಾರ್ದು ಅಂತೀರಾ? ಸಂಸಾರಿ ಆದ್ಮೇಲೆ ಮನೆ, ಮಡದಿ, ಮಕ್ಕಳು ಅನ್ನೋ 3 ಮಕಾರಗಳಲ್ಲೇ ಕಾಲ ಕಳಿಬೇಕು ಅಂತ ಹೇಳ್ತಾ ಇದ್ದೀರಾ ಗುರುಗಳೇ? ಸಂಸಾರದಲ್ಲಿ ಇದ್ದುಕೊಂಡೇ ಸನ್ಯಾಸಿಯಾಗಿ ಬಾಳಬಹುದಲ್ಲ? ಅದು ಸಾಧ್ಯನಾ ಗುರುಗಳೇ? ಮುಳ್ಳಿನ ಹಾಸಿಗೆ ಮೇಲೆ ಹಾಯಾಗಿ ಮಲಗಲು ಸಾಧ್ಯವೇ? ಕೆಸರಿನಲ್ಲಿರೋ ಕಮಲಕ್ಕೆ ಕೆಸರು ಅಂಟತ್ತ ಹಾಗೆ ತನು ಶುದ್ಧಿ, ಮನಶುದ್ಧಿ ಇದ್ರೆ ಯಾವ ಅಶುದ್ಧವೂ ನಮ್ಮ ಹತ್ರ ಬರಲ್ಲ. ಈಗ ನಾನೇನ್ ಮಾಡ್ಬೇಕು ಹೇಳಿ? ದೀಪ ತನ್ನ ಕೆಳಗೆ ಕತ್ತಲು ತುಂಬಿಕೊಂಡ್ರು ಸುತ್ತಲೂ ಬೆಳಕು ನೀಡೋಲ್ವೇ? ಹಾಗೆ ನೀನು ಈ ಮಾಯಾ ಸಂಸಾರದ ನೆರಳಲ್ಲಿ ಇದ್ದುಕೊಂಡೇ ಜ್ಞಾನದ ಬೆಳಕನ್ನು ಹರಡಬಹುದಲ್ಲ? ಅಂದರೆ ನೀನು ಎಲ್ಲೇ ಧ್ಯಾನ ಮಾಡಿದರೂ ಪಂಚಭೂತಗಳ ಪರಿಧಿಯಲ್ಲೇ ಇರಬೇಕು. ಆದ್ದರಿಂದ ಈ ಊರಿನಲ್ಲೇ ಈ ಜನರ ನಡುವೆ ಇದ್ದುಕೊಂಡು ಅಂತರ್ಧ್ಯಾನ ಮಾಡಬಹುದು. ಅದಕ್ಕೆ ಈ ಊರಿನ ದೇವಿ ಆಲಯದಲ್ಲೇ ನಿನ್ನ ಧ್ಯಾನ ಅನುಷ್ಠಾನಗಳು ಸಾಗಲಿ. ಆಗ ಯಾರಿಗೂ ನೋವಾಗುವುದಿಲ್ಲ. ಆಯ್ತು ಗುರುಗಳೇ, ನನ್ನ ಸಮಸ್ಯೆಗೆ ಒಳ್ಳೆ ಪರಿಹಾರನೇ ತೋರಿಸಿದ್ರಿ. ಇಷ್ಟಾರ್ಥ ಸಿದ್ಧಿರ. ಅಮ್ಮ ಲಕ್ಷ್ಮಿ, ಕುಡಿಯಕ್ ಸ್ವಲ್ಪ ನೀರು ತಗೊಂಡು ಅಮ್ಮ. ಲಕ್ಷ್ಮಿನ ಯಾಕೆ ಕರಿತೀರಾ? ಅವಳು ಗರ್ಭಿಣಿ. ಅವಳ ಕೈಯಲ್ಲಿ ಹೆಚ್ಚು ಕೆಲಸ ಮಾಡಿಸ್ಬಾರ್ದು ಅಂತ ಗೊತ್ತಿಲ್ವಾ? ಹೌದಲ್ಲ, ನನಗೆ ಮರ್ತೇ ಹೋಗುತ್ತೆ. ಬಾಳೆಂಬ ಕೈಯಲ್ಲಿ ಅವನ್ನ ಅಲ್ಲ ಜಮೀನಲ್ಲಿ ಇರಿಸಿ ನಾನು ಒಬ್ಬನೇ ಬಂದೆ. ಊಟ ಅವನಲ್ಲೇ ಕಳಿಸ್ಕೊಡಿ. ಅವನನ್ನು ಕರ್ಕೊಂಡ್ ಬಂದಿದ್ರೆ ಊಟ ಮುಗಿಸ್ಕೊಂಡು ಹೋಗ್ಬೋದಿತ್ತಲ್ಲ. ಕುಯಿಲ್ ಸಮಯದಲ್ಲಿ ಅಲ್ಲಿ ಯಾರು ಇಲ್ಲದೆ ಬಂದ್ಬಿಟ್ರೆ ಹೇಗೆ? ಅಮ್ಮ, ಗೋವಿಂದು, ಎಲ್ಲಿಗಪ್ಪ ಹೋಗಿದ್ದೆ? ಗುರುಗಳ ಆಶೀರ್ವಾದ ಪಡೆಯೋಕೆ. ಯಾಕೆ? ನನ್ನ ಮುಂದಿನ ಸಾಧನೆಗೆ ದೇವಿ ಧ್ಯಾನ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಮತ್ತೆ ಕಾಡು ಮೇಡು ಬೆಟ್ಟ ಅಂತ ಹೋಗ್ತೀಯೇನು? ನಾನು ಹಾಗೆ ಅನ್ಕೊಂಡೆ, ಆದ್ರೆ ಗುರುಗಳು ಬೇಡ ಅಂದ್ರು. ಮತ್ತೆ ಇಲ್ಲೇ ಇದ್ಕೊಂಡು ದೇವಿ ಮಂದಿರದಲ್ಲೇ ಧ್ಯಾನ ಮಾಡು, ಆಗ ಯಾರಿಗೂ ತೊಂದರೆ ಆಗೋದಿಲ್ಲ ಅಂತಂದ್ರು. ಅಲ್ಲಪ್ಪ, ನಿನ್ ಜೀವನ ಪೂರ್ತಿ ಧ್ಯಾನ ಜಪ ಅಂತ ಕೂತ್ಬಿಟ್ರೆ ಹೇಗಪ್ಪ? ಅಮ್ಮ, ಎಲ್ಲ ಅದ್ರ ಪಾಡಿಗೆ ಅದ್ ನಡೆಯುತ್ತೆ. ದಯವಿಟ್ಟು ನನ್ನನ್ನು ತಡಿಬೇಡಿ. ನಾನ್ ದೇವಿ ಮಂದಿರದಲ್ಲೇ ಇರ್ತೇನೆ. ನಾನಾಗೆ ಬರೋವರೆಗೂ ಯಾರು ಅಲ್ಲಿಗೆ ಬರಬೇಡಿ. ನನ್ ಧ್ಯಾನಕ್ಕೂ ಭಂಗ ತರಬೇಡಿ. ಏನ್ರಿ ಏನ್ರಿ ಇದು? ಅವನನ್ನ ಅವನ ದಾರಿನಲ್ಲಿ ಬಿಟ್ಬಿಡೋದು ಒಳ್ಳೇದು. ಹೇಗೂ ನಮ್ ಕಣ್ಣೆದುರಿಗೆ ಇರ್ತಾನಲ್ಲ, ಇನ್ನೇನು. ಕಣ್ಣೆದ್ರಿಗೆ ಇದ್ರು ಅಮ್ಮ, ನೀವು ಆತಂಕ ಪಡ್ಬೇಡಿ. ದಯವಿಟ್ಟು ನೀವಿಬ್ರು ನಂಗೆ ಆಶೀರ್ವಾದ ಮಾಡಿ. ಇಷ್ಟಾರ್ಥ ಸಿದ್ಧಿರಸ್ತು. ಓಂ ಶಾಕಂಭರೇ ನಮಃ. ಓಂ ಶತಾಕ್ಷೇ ನಮಃ. ಓಂ ಚಾಮುಂಡಾಯೇ ನಮಃ. ಓಂ ರಕ್ತದಂತಿಕಾಯೇ ನಮಃ. ಓಂ ಮಹಾಕಾಲ್ಯೈ ನಮಃ. ಓಂ ಮಹಾಶಕ್ತ್ಯೈ ನಮಃ. ಓಂ ಮಧುಕೈಟಭನಾಶಿನ್ಯೈ ನಮಃ. ಓಂ ಬ್ರಹ್ಮಾದಿತೇಜಸಂಭೂತಾಯೈ ನಮಃ. ಓಂ ಮಹಾಲಕ್ಷ್ಮ್ಯೈ ನಮಃ. ಓಂ ವರಾನನಾಯೈ ನಮಃ.
विनोदिन्यै नमः। ॐ सुतन्त्रवादनरतायै नमः। ॐ स्वरभेदविचक्षणायै नमः। ॐ गान्धर्वशास्त्रनिपुणायै नमः। ॐ नाट्यशास्त्रविशारदायै नमः। ॐ हावभावप्रमाणज्ञायै नमः। ॐ पदवाक्यप्रमाणाब्धिपारीणायै नमः। ॐ वादिभङ्गिन्यै नमः। ॐ सर्वतन्त्रस्वतन्त्रायै नमः। ॐ नानायन्त्रविधानज्ञायै नमः। प्रातः स्मरामि तव शङ्करि वक्त्रपद्मम् कान्तालकं मधुरं मन्दहसम् प्रसन्नं काश्मीरदर्प मृगनाभिलसल्ललाटम् लोकत्रयाभयद चारुविलोचनाढ्यम् प्रातर्वदामि तव शङ्करी दिव्यनामम् शाकम्भरीति ललितेति शतेक्षणेति दुर्गेति दुर्गममहासुरनाशिनीति श्रीमङ्गलेति कमलेति महेश्वरीति बच्चों, ನಿಮ್ಮಿಬ್ಬರಿಗೂ ಒಳ್ಳೆಯದಾಗಲಿ. ನಿಮಗೆ ಗಂಡು ಮಗು ಪ್ರಾಪ್ತಿಯಾಗುತ್ತದೆ. ಆ ಮಗುವಿಗೆ ಮೊಹಮ್ಮದ್ ಶರೀಫ್ ಎಂದು ನಾಮಕರಣ ಮಾಡಿ. ಅವನು ಹೆಸರಿಗೆ ತಕ್ಕಂತೆ ಶರೀಫನಾಗಿಯೇ ಪ್ರಸಿದ್ಧನಾಗುತ್ತಾನೆ. ಒಬ್ಬ ಮಹಾನ್ ಯೋಗಿಗೆ ಶಿಷ್ಯನಾಗಿ ಕೀರ್ತಿವಂತನಾಗಿ ಬಾಳುತ್ತಾನೆ. नमस्ते शरण्ये शिवे सानुकंपे, नमस्ते जगद्व्यापिके विश्वरूपे, नमस्ते जगद्वन्द्य पादारविन्दे,
ನಮಸ್ತೆ ಜಗತ್ತಾರಿಣಿ ತ್ರಾಯಿ ದುರ್ಗೆ ನಮಸ್ತೆ ಜಗಚ್ಚಿಂತ್ಯಮಾನ ಸ್ವರೂಪೇ ನಮಸ್ತೆ ಮಹಾಯೋಗಿನಿ ಜ್ಞಾನ ರೂಪೇ ನಮಸ್ತೆ ನಮಸ್ತೆ ಸದಾನಂದ ರೂಪೇ ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೆ ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೆ ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೆ या अल्लाह ला इलाहा इल्लल्लाह मुहम्मदुर रसूलुल्लाह या अल्लाह या हजरत शाह कादरी ये सब तेरी ही दुआ है सब तेरी ही दुआ है अल्लाहु अकबर अल्लाहु अकबर अल्लाहु अकबर अल्लाहु अकबर अशहदु अन ला इलाहा इल्लल्लाह अशहदु अन ला इलाहा इल्लल्लाह अशहदु अन्न मुहम्मद रसूलुल्लाह अशहदु अन्न मुहम्मद रसूलुल्लाह हय्या अलस फलाह हय्या अलस फलाह हय्या अलल फलाह हय्या अलल फलाह अल्लाहु अकबर अल्लाहु अकबर ला इलाहा इल्लल्लाह अल्लाहु अकबर अल्लाहु अकबर अल्लाहु अकबर अल्लाहु अकबर अशहदु अन ला इलाहा इल्लल्लाह अशहदु अन ला इलाहा इल्लल्लाह अशहदु अन्न मुहम्मद रसूलुल्लाह अशहदु अन्न मुहम्मद रसूलुल्लाह हय्या अलस फलाह हय्या अलस फलाह हय्या अलल फलाह हय्या अलल फलाह कद कामतिस फलाह कद कामतिस फलाह अल्लाहु अकबर ला इलाहा इल्लल्लाह मोहम्मद शरीफ मोहम्मद शरीफ मोहम्मद शरीफ मोहम्मद शरीफ ಈಶ್ವರ ಅಲ್ಲ ನೀನೇ ಎಲ್ಲ ನಿನ್ನ ಪದಗಳೇ ತತ್ವದ ಮೂಲ ತೆರೆದು ನೀನು ಅರಿವಿನ ಬಾಗಿಲ ಎಲ್ಲ ಮನಗಳ ಬೆಳಗಿದೆ ಎಲ್ಲ ಈಶ್ವರ ಅಲ್ಲ ನೀನೇ ಎಲ್ಲ ನಿನ್ನ ಪದಗಳೇ ತತ್ವದ ಮೂಲ ತೆರೆದು ನೀನು ಅರಿವಿನ ಬಾಗಿಲ ಎಲ್ಲ ಮನಗಳ ಬೆಳಗಿದೆ ಎಲ್ಲ ಓಂ
ಶಿವಾಯ ಅಲ್ಲಾಹು ಅಕ್ಬರ್ ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್ ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್ ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್ ಫಕೀರ ಜಂಗಮರೊಂದೇ ಎಂದೇ ಕುರಾನು ಪುರಾಣ ಒಂದೇ ಎಂದೇ ಫಕೀರ ಜಂಗಮರೊಂದೇ ಎಂದೇ ಕುರಾನು ಪುರಾಣ ಒಂದೇ ಎಂದೇ ನಮಾಜು ನಮನಗಳೊಂದು ಮಾಡಿದೆ ಮಸೀದು ಮಂದಿರ ಬೆರೆಸಿ ತೋರಿದೆ ಮಸೀದು ಮಂದಿರ ಬೆರೆಸಿ ತೋರಿದೆ ಶಿವಾಯ ಅಲ್ಲಾಹು ಅಕ್ಬರ್ ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್ ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್ ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್ ಖಾದಿರಲಿಂಗನ ವರ ಸಂಜಾತ ಗುರು ಗೋವಿಂದರ ಕರ ಸಂಜಾತ ಖಾದಿರಲಿಂಗನ ವರ ಸಂಜಾತ ಗುರು ಗೋವಿಂದರ ಕರ ಸಂಜಾತ ಶಾಪಾನುಗ್ರಹ ಶಕ್ತಿ ಸಮರ್ಥ ಶಿಶುನಾಳಿನ ಶ್ರೀ ಶರೀಫ ಸಂತ ಶಿಶುನಾಳಿನ ಶ್ರೀ ಶರೀಫ ಸಂತ